ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಈ ಮ್ಯಾಥಮೆಟಿಕಲ್ ರೀಸನಿಂಗ್ನ ಕುರಿತು 5 MCQಗಳು ನಿಮಗೆ ಬಂದೇ ಬರ್ತವೆ. 10 ಅಂಕಗಳ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಚೂಸ್ ದ ಆಡ್ ವರ್ಡ್ಸ್ ಈ ಒಂದು ಟಾಪಿಕ್ನ ಮೇಲೆ ಕೆಲವು MCQಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1ಗಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ. ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ. 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ. ನೋಟ್ಸನ್ನು ನೀಡ್ತಾ ಇದ್ದೀವಿ. 5000+ MCQs PDF ಅನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಇದರಲ್ಲಿ ನೀವು KSET ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಒಂದು ಆ್ಯಪ್ನಿಂದ ನೀವು ಜಾಯ್ನ್ ಕೂಡ ಆಗ್ಬೋದು. ಅದೇ ರೀತಿಯಾಗಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ನೀವು ಆ್ಯಪ್ನ ಮೂಲಕ ಜಾಯ್ನ್ ಆಗ್ಬೋದು, ಅಥವಾ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು. ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಹಾಗಾದರೆ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ ಈಸ್ ಚೂಸ್ ದ ಆಡ್ ವರ್ಡ್. ಇಲ್ಲಿ ಗುಂಪಿಗೆ ಸೇರಿದ ಒಂದು ಪದವನ್ನು ನಾವಿಲ್ಲಿ ಗುರುತಿಸಬೇಕಾಗ್ತಾ ಇದೆ. ರೋಸ್, ಲಿಲ್ಲಿ, ಲೋಟಸ್ ಆ್ಯಂಡ್ ಕ್ಯಾರೆಟ್. ಚೂಸ್ ದ ಆಡ್ ವರ್ಡ್. ಈ ರೀತಿಯ ಪ್ರಶ್ನೆಗಳು ಬಂದಾಗ ನಾವು ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾವುದು ಒಂದು ಡಿಫರೆಂಟ್ ವರ್ಡ್ ಇದೆ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗ್ತಾ ಇದೆ. ಹಿಯರ್ ಆಪ್ಷನ್ ಡಿ, ಕ್ಯಾರೆಟ್ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ಬಿಕಾಸ್ ರೋಸ್, ಲಿಲ್ಲಿ ಆ್ಯಂಡ್ ಲೋಟಸ್ ದೀಸ್ ಆರ್ ದಿ ಫ್ಲವರ್ಸ್, ವೇರ್ ಆಸ್ ಕ್ಯಾರೆಟ್ ಈಸ್ ಎ ವೆಜಿಟೇಬಲ್ಸ್. ಹೌದಲ್ಲ, ಈ ರೋಸ್ ಆಗಿರ್ಬೋದು, ಲಿಲ್ಲಿ ಆಗಿರ್ಬೋದು, ಲೋಟಸ್ ಆಗಿರ್ಬೋದು, ಇವು ಮೂರು ಕೂಡ ಫ್ಲವರ್ಸ್ ಆಗಿವೆ, ಹೂವುಗಳಾಗಿವೆ. ಆದರೆ ಕ್ಯಾರೆಟ್ ಎಂಬುದು ಒಂದು ವೆಜಿಟೇಬಲ್ ಆಗಿದೆ, ತರಕಾರಿ ಆಗಿದೆ. ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿ ಆಗ್ತಾ ಇದೆ. ಅದೇ ರೀತಿ ಕ್ವೆಶ್ಚನ್ ನಂಬರ್ 2, ಅಗೇನ್ ಚೂಸ್ ದ ಆಡ್ ವರ್ಡ್. ಕಾಪರ್, ಐರನ್, ಸಿಲ್ವರ್, ಪ್ಲಾಸ್ಟಿಕ್. ಇದು ಕೂಡ ತುಂಬಾ ಸರಳವಾಗಿರುವ ಪ್ರಶ್ನೆ. ಇಲ್ಲಿ ಕೂಡ ಆಪ್ಷನ್ ಡಿ ಪ್ಲಾಸ್ಟಿಕ್ ಸರಿ ಉತ್ತರ ಆಗ್ತಾ ಇದೆ. ಬಿಕಾಸ್ ಕಾಪರ್, ಐರನ್ ಆ್ಯಂಡ್ ಸಿಲ್ವರ್ ದೀಸ್ ಆರ್ ಮೆಟಲ್ಸ್. ಕಾಪರ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಮೆಟಲ್ಸ್ಗಳಾದರೆ ಪ್ಲಾಸ್ಟಿಕ್ ಎಂಬುದು ಮೆಟಲ್ ಆಗಿಲ್ಲ. ಪ್ಲಾಸ್ಟಿಕ್ ಈಸ್ ನಾಟ್ ಎ ಮೆಟಲ್. ಆಪ್ಷನ್ ಡಿ ಈಸ್ ಕರೆಕ್ಟ್. ಈ ರೀತಿಯಾಗಿ ನೀವು ಚೂಸ್ ದ ಆಡ್ ವರ್ಡ್ ಪ್ರಶ್ನೆಗಳನ್ನು ಆ ಒಂದು ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ ಯಾವ ಒಂದು ವರ್ಡ್ ಡಿಫ್ರೆಂಟ್ ಆಗಿದೆ ಎಂಬುದನ್ನು ಫೈಂಡ್ ಔಟ್ ಮಾಡಬೇಕಾಗ್ತಾ ಇದೆ. ಕ್ವೆಶ್ಚನ್ ನಂಬರ್ 3, ಚೂಸ್ ದ ಆಡ್ ವರ್ಡ್. ಟೈಗರ್, ಲಯನ್, ಲೇಪರ್ಡ್ ಆ್ಯಂಡ್ ಎಲಿಫೆಂಟ್. ಇದು ಕೂಡ ತುಂಬಾನೇ ಸರಳವಾಗಿದೆ. ಟೈಗರ್, ಲಯನ್ ಆ್ಯಂಡ್ ಲೇಪರ್ಡ್ ಬಿಲಾಂಗ್ ಟು ದ ಕ್ಯಾಟ್ ಫ್ಯಾಮಿಲಿ ಆ್ಯಂಡ್ ಎಲಿಫೆಂಟ್ ಡಸ್ ನಾಟ್. ಹೀಗಾಗಿ ಆಪ್ಷನ್ ಡಿ ಎಲಿಫೆಂಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸರಿ ಆಗ್ತಾ ಇದೆ. ಕ್ವೆಶ್ಚನ್ ನಂಬರ್ 4, ಚೂಸ್ ದ ಆಡ್ ವರ್ಡ್. ಜನವರಿ, ಮಾರ್ಚ್, ಏಪ್ರಿಲ್ ಆ್ಯಂಡ್ ಮಂಡೇ. ಇದು ಕೂಡ ತುಂಬಾನೇ ಸರಳವಾಗಿರೋ ಪ್ರಶ್ನೆ. ಜನವರಿ, ಮಾರ್ಚ್, ಏಪ್ರಿಲ್ ಇವು ಮೂರು ಕೂಡ ಮಂತ್ಸ್ಗಳಾದರೆ ಮಂಡೇ ಎಂಬುದು ಇಲ್ಲಿ ಡೇ ಆಗಿದೆ. ಇಷ್ಟು ಸರಳ ಪ್ರಶ್ನೆಗಳು ಬರಲ್ಲ, ಬಟ್ ಇದರಿಂದ ನಿಮ್ಗೊಂದು ಐಡಿಯಾ ಸಿಗ್ತಾ ಇದೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ. ಈ ರೀತಿ ಪ್ರಶ್ನೆಗಳು ಕೂಡ ಮೊದಲೆಲ್ಲ ತುಂಬ ಸರಳವಾಗಿರೋ ಪ್ರಶ್ನೆಗಳು ಬರ್ತಾ ಇದ್ವು. ಇವಾಗ ಸ್ವಲ್ಪ ಕ್ವಶನ್ ಪೇಪರ್ ಈ ಕ್ವಶನ್ಸ್ ಡಿಫಿಕಲ್ಟಿ ಲೆವೆಲ್ ಹೆಚ್ಚಾಗ್ತಾ ಹೋಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ನೋಡಿದಂತೆ. ಈ ರೀತಿಯ ಪ್ರಶ್ನೆಗಳಿಗೆ ನೀವು ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗುತ್ತೆ. ಹಲವಾರು ಬಾರಿ ತುಂಬಾನೇ ಸರಳವಾಗಿರೋ ಪ್ರಶ್ನೆಗಳು ಕೂಡ ಬಂದಿರ್ತವೆ ಈ ರೀತಿ. ಇಲ್ಲಿ ಜನವರಿ, ಮಾರ್ಚ್, ಏಪ್ರಿಲ್ ಎಲ್ಲವೂ ಕೂಡ ತಿಂಗಳುಗಳಾದರೆ ಮಂಡೇ ಎಂಬುದು ದಿನ ಆಗಿದೆ. ಕ್ವೆಶ್ಚನ್ ನಂಬರ್ 5, ಚೂಸ್ ದ ಆಡ್ ವರ್ಡ್. ಪೆನ್, ಪೆನ್ಸಿಲ್, ಎರೇಸರ್ ಆ್ಯಂಡ್ ಚೇರ್. Here the right answer is option D. Pen, pencil and eraser, these are the stationary items and chair is a furniture. Pen ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಎರೇಸರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಸ್ಟೇಷನರಿ ಐಟಮ್ಗಳಾದರೆ ಚೇರ್ ಎಂಬುದು ಒಂದು ಫರ್ನಿಚರ್ ಆಗಿದೆ. ಕ್ವೆಶ್ಚನ್ ನಂಬರ್ 6, ಚೂಸ್ ದ ಆಡ್ ವರ್ಡ್. ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್ ಆ್ಯಂಡ್ ಸಿಲಿಂಡರ್. Here circle, square and triangle, these are 2D figures and cylinder is a 3D solid. ಇದನ್ನ ನೆನಪಿಟ್ಕೊಳ್ಬೇಕು. ಸರ್ಕಲ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಟ್ರಯಾಂಗಲ್ ಆಗಿರ್ಬೋದು, ಈ ಮೂರು ಕೂಡ 2D ಫಿಗರ್ಸ್ ಆದರೆ ಸಿಲಿಂಡರ್ ಎಂಬುದು ಒಂದು 3D ಫಿಗರ್ ಆಗಿದೆ. ಕ್ವೆಶ್ಚನ್ ನಂಬರ್ 7, ಚೂಸ್ ದ ಆಡ್ ವರ್ಡ್. ಮ್ಯಾಂಗೋ, ಆಪಲ್, ಬನಾನಾ, ಪೊಟ್ಯಾಟೊ. ಅಗೇನ್ ವೆರಿ ಈಸಿ.
So here mango, apple and banana, these are the fruits and potato is a vegetable. So mango, apple, banana ಮೂರು ಕೂಡ ಹಣ್ಣುಗಳಾದರೆ ಪೊಟ್ಯಾಟೊ ಎಂಬುದು ಒಂದು ವೆಜಿಟೇಬಲ್ ಆಗಿದೆ. Question number 8, choose the odd word. Doctor, engineer, teacher, hospital. Again option D, hospital is the right answer. Doctor, engineer and teacher, these are the professions. Hospital is a place. So ಈ ರೀತಿ ಬಂದಾಗ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಡಾಕ್ಟರ್ ಆಗಿರ್ಬೋದು, ಎಂಜಿನಿಯರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಮೂರು ಕೂಡ ಪ್ರೊಫೆಷನ್ ಆದರೆ ಹಾಸ್ಪಿಟಲ್ ಇದು ಒಂದು ಪ್ಲೇಸ್ ಆಗಿದೆ. ಕ್ವೆಶ್ಚನ್ ನಂಬರ್ 9, ವೀನಸ್, ಮಾರ್ಸ್, ಜುಪಿಟರ್, ಮೂನ್. So here option D is the right answer. Venus, Mars and Jupiter, these are the planets. Moon is a natural satellite. ಸೊ ಈ ರೀತಿ ಪ್ರಶ್ನೆ ಬಂದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ವೀನಸ್ ಆಗಿರ್ಬೋದು, ಮಾರ್ಸ್ ಆಗಿರ್ಬೋದು, ಜುಪಿಟರ್ ಆಗಿರ್ಬೋದು, ಮೂರು ಕೂಡ ಪ್ಲಾನೆಟ್ಗಳಾದರೆ ಸೊ ಇಲ್ಲಿ ಮೂನ್ ಎಂಬುದು ಒಂದು ನ್ಯಾಚುರಲ್ ಸ್ಯಾಟಲೈಟ್ ಆಗಿದೆ. ಕ್ವೆಶ್ಚನ್ ನಂಬರ್ 10, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರನ್ನಿಂಗ್. So option D, running is the right answer because listening, speaking and reading, these are the language skills. Running is a physical activity. So listening ಆಗಿರ್ಬೋದು, ಸ್ಪೀಕಿಂಗ್ ಆಗಿರ್ಬೋದು, ರೀಡಿಂಗ್ ಆಗಿರ್ಬೋದು, ಮೂರು ಕೂಡ ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳಾಗಿವೆ. ಆದರೆ ರನ್ನಿಂಗ್ ಎಂಬುದು ಒಂದು ಫಿಸಿಕಲ್ ಆಕ್ಟಿವಿಟಿ ಆಗಿದೆ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಟುಡೇಸ್ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ದೀರಾ, ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾಗಿರುವ ಈ ಒಂದು ಪೇಪರ್ 1 ಕೋರ್ಸನ್ನು ಜಾಯ್ನ್ ಆದರೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQs ಲೆಕ್ಚರ್ಸ್, ಮಾಕ್ ಟೆಸ್ಟ್, ನೋಟ್ಸ್ ಎಲ್ಲವನ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ಜಾಯ್ನ್ ಆಗಲು ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಮೂಲಕ ಜಾಯ್ನ್ ಆಗ್ಬೋದು. ಅದೇ ರೀತಿ ಪೇಪರ್ 2ಗೆ ಈ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.